Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಮೊಬೈಲ್ ಟೆಕಿಂಗ್ ಕನ್ನಡ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಾಗೆ ಈ ವಿಡಿಯೋಗೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ಮತ್ತೊಂದು ಹೊಸ ಅಪ್ಲಿಕೇಶನ್ನೊಂದಿಗೆ ಬಂದಿದ್ದೇನೆ. ಒಂದು ಇಂಪಾರ್ಟೆಂಟು, ನಿಮಗೆ ಸ್ಯಾಮ್ಸಂಗ್ ಕಂಪನಿಯವರೇ ಒಂದು ಡೆವಲಪ್ ಮಾಡಿದಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ವಿಡಿಯೋನ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಆ ವಿಡಿಯೋ ನಿಮಗೆ ಫುಲ್ಲಾಗಿ ಅರ್ಥ ಆಗಬೇಕು ಅಂತ ಅನ್ನೋದಾದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೀವು ಪೂರ್ತಿಯಾಗಿ ನೋಡಿದ ನಂತರ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಲೈಕ್ ಮಾಡಿದ ಮೇಲೆ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಏನೇ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಏನಾದರೂ ಬರಬೇಕು ಅಂತ ಅನ್ನೋದಾದರೆ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಷನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಿಮಗೆ ನಾವೇನೇ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಮೂಲಕ ನಿಮಗೆ ನಿಮ್ಮ ಮೊಬೈಲ್ಗೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ನಾವು ಆ್ಯಪಲ್ಲಿ ಏನೇನಿದೆ, ಹಾಗೆ ಏನೇನು ಮಾಡ್ಬೋದು, ಏನೇನು ಯೂಸ್ ಇದೆ ಅಂತ ನೋಡ್ಕೊಂಡು ಬಂದುಬಿಡೋಣ ಒಂದ್ಸಲ. ಹಾಗಾದರೆ ನಾನು ಮೊದಲು ಪ್ಲೇಸ್ಟೋರ್ಗೆ ಹೋಗಿ ನಾನು ಆ ಆ್ಯಪ್ನ ಹುಡುಕ್ತೇನೆ ಸ್ನೇಹಿತರೆ. ನಿಮಗೆ ಇನ್ಸ್ಟಾಲಿಂದ ಹಿಡಿದು ಅಲ್ಲಿ ಏನೇನು ಫ್ಯೂಚರ್ ಇವೆ ಅಂತ ತೋರಿಸ್ತಾ ಹೋಗ್ತೇನೆ. ವಿಡಿಯೋನೇ ಲೆಂತಿ ಮಾಡಲ್ಲ, ನಿಮಗೆ ಯೂಸ್ ಆಗುವಂಥ ಫ್ಯೂಚರ್ಗಳನ್ನ ಮಾತ್ರ ತೋರಿಸ್ತೇನೆ. ಉಳುಕಿದ್ದೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಓಕೆ, ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಗಾದರೆ ಒಂದು ನಿಮಿಷ. ಪ್ಲೇಸ್ಟೋರ್ಗೆ ಬಂದಿದ್ದೇವೆ ನಾವು. ಪ್ಲೇಸ್ಟೋರಲ್ಲಿ ಆ್ಯಪ್ ಈ ಥರ ಇರುತ್ತೆ ನೋಡಿ. ನೋಡಿ, ಸ್ಯಾಮ್ಸಂಗ್ ಮೊಬೈಲ್ ಅವರು ನೋಡಿ, ಅವ್ರದ್ದೇ ಆದಂಥ ಒಂದು ಡೆವಲಪ್ಮೆಂಟ್ ಇದು. ಇದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಇನ್ಸ್ಟಾಲ್ ಮಾಡೋಣ ಇದನ್ನು. 14 MB ಇದೆ. 100 ಮಿಲಿಯನ್ ಪ್ಲಸ್ ಟೈಮ್ ಡೌನ್ಲೋಡ್ಸ್ ಇದೆ ಇದಕ್ಕೆ. ಅಂಥದ್ದೇನಿದೆ ಇದರಲ್ಲಿ ಅಂತ ನೀವು ತಿಳ್ಕೋಬೇಕು ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಯಾರು ಪೂರ್ತಿಯಾಗಿ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ವಿಡಿಯೋನ. ಓಕೆ, ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲ್ ಆಗಲಿ ಅದು. ಸ್ನೇಹಿತರೆ, ಇನ್ಸ್ಟಾಲ್ ಆಗೋವರೆಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ, ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಆ ಚಾನಲ್ ಕೂಡ ನಮ್ಮದೇ ಒಂದು ಚಾನಲ್ ಆಗಿರ್ತದೆ. ಆ ಚಾನಲಲ್ಲಿ ಕೂಡ ಯಾವುದೇ ಒಂದು ವಾಟ್ಸಪ್ ರಿಲೇಟೆಡ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಎನಿ ಅದರ್ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಅದರಲ್ಲಿ ಕೂಡ ಸ್ಕ್ರೀನ್ ರೀಡರ್ ಆ್ಯಪ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೂಡ ಬರ್ತಾ ಇರ್ತೀವಿ. ಅದನ್ನ ನಮ್ಮ ನಿರಂಜನ್ ಅವರು ಕೂಡ ನಡೆಸ್ತಿರ್ತಾರೆ. ಅದನ್ನು ನಾವು ಕೂಡ ಅದರಲ್ಲಿ ಬರ್ತಿರ್ತೀವಿ. ಆ ಚಾನಲಲ್ಲಿ ಕೂಡ ನೀವು ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ, ಮತ್ತು ಈ ಚಾನಲ್ನ ಕೂಡ, ಈ ಎರಡು ಚಾನಲ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗ. ಹಾಗೆ ಸಪೋರ್ಟ್ ಮಾಡಿದಂಥವ್ರು ಕೂಡ ಧನ್ಯವಾದಗಳು. ಹಾಗೆ ಇನ್ಸ್ಟಾಲ್ ಆಗಿದೆ ಇಲ್ಲ ಅಂತ ನೋಡೋಣ ಈಗ. ಹಾಗಾದರೆ ಓಕೆ, ಇನ್ಸ್ಟಾಲ್ ಅನ್ನೋದು ಕಂಪ್ಲೀಟ್ಲಾಗಿ ಇನ್ಸ್ಟಾಲ್ ಆಗಿದೆ. ಈಗ ಬನ್ನಿ, ಹಾಗಾದರೆ ನಾವು ಏನೇನಿದೆ ಅಂತ ತಿಳ್ಕೊಳ್ಳೋಣ, ಏನಕ್ಕೆ ಯೂಸ್ ಆಗುತ್ತೆ ಅಂತಲೂ ತಿಳ್ಕೊಳ್ಳೋಣ ಅಷ್ಟೇ. ಇದರಲ್ಲೇನಂತ ಸೆಟ್ಟಿಂಗ್ಸ್ ಏನೂ ಇಲ್ಲ ಸ್ನೇಹಿತರೆ. ಈಗ ಹೇಳ್ಬೇಕಂತ ಅನ್ನೋದಾದರೆ ಒಂದು ಸಣ್ಣ ಆ್ಯಪ್ ಇದು, ನಿಮಗೆ ಯೂಸ್ ಆದರೂ ಆಗ್ಬೋದು.
troubleshooting and guidance to help solve technical issues with your device. Once connected, a tech expert can control your device remotely in order to fix technical issues and optimize your device's performance. ಓಕೆ ನೋಡಿ ಸ್ನೇಹಿತರೆ, ಮೊದಲು ನಾನು Okay button. ಓಕೆ ಕೊಡ್ತೀನಿ. ಓಕೆ ಕೊಟ್ಟ ಮೇಲೆ ನಿಮಗೆಲ್ಲ ಹೇಳ್ತೀನಿ ಇದರದ್ದು. Smart tutor. Authority mode button. Not allowed to access. To allow remote control of your device, touch the below button and follow the steps. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆ ಇದಕ್ಕೇನು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. Authority mode button. ಅಥಾರಿಟಿ ಮೋಡ್ Not allowed to access. Authority. ಇದು ಕೊಡೋಣ. Authority mode button. Not allowed to access. Authority. Permission request. Allow smart tutor to access your phone call logs. Don't allow. Allow button. ಅಲೋ ಕೊಡೋಣ ಇದಕ್ಕೆ. Allow smart tutor to find. Connect to and determine the relative position of nearby devices. Don't allow button. Allow smart tutor to find. Allow button. Allow button. ಒಂದು ನಿಮಿಷ. Allow smart tutor to send you notifications. Allow button. ನೋಟಿಫಿಕೇಶನ್. Allow smart tutor to make and manage phone calls. Don't allow button. Allow smart tutor to access sensor data about your vital signs. Don't allow while using the. Don't allow button. While using the. Allow smart tutor to while using the app button. ಸೆನ್ಸರ್ ಇದಕ್ಕೆ India English. ಕೊಡಿ. ಓಕೆ, ಇಂಡಿಯಾ ಇಂಗ್ಲೀಷ್ ಇದೆ. ಇದರಲ್ಲಿ Smart tutor. ಸ್ಮಾರ್ಟ್ ಟ್ಯೂಟರ್. Cancel button. Agree button disabled. ಓಕೆ, ಈಗ ನಾನು ಹೇಳ್ತೇನೆ ಸ್ನೇಹಿತರೆ, ಈ ಆ್ಯಪು ಏನಕ್ಕೆ ಯೂಸ್ ಆಗುತ್ತೆ ಅಂತ. ಈಗ ನೀವು ಸ್ಯಾಮ್ಸಂಗ್ ಕಸ್ಟಮರ್ ಕೇರ್ಗೆ ನೀವೇನಾದರೂ ಫೋನ್ ಮಾಡ್ತೀರಲ್ವಾ, ಸ್ಯಾಮ್ಸಂಗ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ ಮೇಲೆ ನಿಮಗೆ ಏನಾದರೂ ಆ್ಯಪ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ಸೆಟ್ಟಿಂಗ್ಸ್ ವರ್ಕ್ ಆಗದೆ ಇದ್ದಾಗ ನೀವು ಕ್ವೇರಿಗಳನ್ನು ಕೇಳ್ತೀರ ಬೇರೆ ಬೇರೆ ಗ್ರೂಪಲ್ಲಿ. ಅವರು ಕೊಟ್ಟಿದ್ದು ಸೊಲ್ಯೂಷನ್ಗಳಲ್ಲಿ ಕೆಲವೊಂದು ನಿಮಗೆ ವರ್ಕ್ ಆಗದೇ ಇರ್ಬೋದು, ಕೆಲವೊಂದು ವರ್ಕ್ ಮಾಡ್ತಿರ್ಬೋದು. ಆ ಒಂದು ಟೈಮ್ನಲ್ಲಿ ನೀವು ವರ್ಕ್ ಆಗದೇ ಇದ್ದ ಸೆಟ್ಟಿಂಗ್ಗಳನ್ನು ನೀವು ವರ್ಕ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಾಗ ನೀವು ಸ್ಯಾಮ್ಸಂಗ್ ಕಸ್ಟಮರ್ ಕೇರ್ಗೆ ನೀವು ಫೋನ್ ಮಾಡ್ಬೋದು ಸ್ನೇಹಿತರೆ. ಅವರು ನಿಮಗೆ ಫುಲ್ಲು ಎಕ್ಸ್ಪ್ಲೇನು ಮಾಡಿಕೊಡ್ತಾರೆ. ಇದನ್ನು ಮುಂಚೆ ಏನಿತ್ತು ಅದರದ್ದು ಸ್ಯಾಮ್ಸಂಗ್ ಫೋನ್ಗೆ ಫೋನ್ ಮಾಡಿದಾಗ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗ, ಸರ್ ನಾನು ಒಂದು ಸಲ ಫೋನ್ ಮಾಡಿ ಕೇಳ್ಕೊಂಡಿದ್ದೆ, ನನಗೂ ಏನೋ ಒಂದು ಸೆಟ್ಟಿಂಗ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿದ್ದವು. ನಾನು ಕೇಳ್ಕೊಂಡಿದ್ದೆ, ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ನಾನು ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದೆ. ಆದರೆ ಅವರು ಇದನ್ನು ಮಾಡಿ ಈ ಥರ ಮಾಡಿದರೆ ಈ ಥರ ವರ್ಕ್ ಆಗುತ್ತೆ ಅಂತ ಹೇಳಿದರು. ಆದರೆ ಕೆಲವೊಂದು ವರ್ಕ್ ಆಗ್ತಿತ್ತು, ಕೆಲವೊಂದು ವರ್ಕ್ ಆಗ್ತಿದ್ದಿಲ್ಲ. ಆವಾಗ ನಾವು ಏನಪ್ಪ ಅಂತಂದರೆ ನಮ್ಮ ಸ್ಯಾಮ್ಸಂಗ್ ಮೊದಲೇನಿತ್ತು, ನಾವು ಓನ್ಲಿ ಅವರಿಗೆ ಪ್ರಾಬ್ಲಮ್ಗಳನ್ನ ಹೇಳಿ ಮತ್ತು ಸೊಲ್ಯೂಷನ್ನ ಪಡ್ಕೊಳ್ತಾ ಇದ್ವಿ. ಈಗ ಹಂಗಿಲ್ಲ ಸ್ನೇಹಿತರೆ. ಅದಕ್ಕಂತಲೇ ಈಗ ಆ್ಯಪ್ನ ಲಾಂಚ್ ಮಾಡಿದ್ದಾರೆ, ಸ್ಮಾರ್ಟ್ ಟ್ಯೂಟರ್ ಅಂತ. ಈ ಸ್ಮಾರ್ಟ್ ಟ್ಯೂಟರಿಂದ ಏನು ಯೂಸ್ ಆಗುತ್ತೆ ಅಂತ ಅನ್ನೋದಾದರೆ, ನೀವೇನಾದರೂ ಸ್ಯಾಮ್ಸಂಗ್ ಅಲ್ಲಿ ಏನಾದರೂ ಕ್ವೇರಿಗಳನ್ನ ಕೇಳಿದಾಗ, ಅವರು ಪ್ರಾಬ್ಲಮ್ನ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಸರ್ ಅಂತಂದಾಗ, ಸರ್ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇರಬೇಕು, ಅದು ಇದೆಯಾ ಅಂತಾರೆ. ಸ್ಮಾರ್ಟ್ ಟ್ಯೂಟರ್ ಅಪ್ಲಿಕೇಶನ್ ಇರಬೇಕು, ಅದು ಇದೆಯಾ ಅಂತ ಕೇಳ್ತಾರೆ. ನೀವು ಇದೆ ಅಂತ ಹೇಳ್ತೀರ. ಹೇಳಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅದಕ್ಕೆಲ್ಲ ಅಲೌ ಕೊಡಿ ಸರ್ ಅಂತಂತಾರೆ. ನಿಮ್ಮ ಹತ್ರ ಒಂದು ವೇಳೆ ಅಲೌ ಕೊಟ್ಟಿದ್ರೆ, ನಾನೆಲ್ಲ ಅಲೌ ಕೊಟ್ಟಿದ್ದೀನಿ, ಆ್ಯಪೆಲ್ಲ ಅಲೌ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ನೀವು. ಹೇಳಿದ್ಮೇಲೆ ಹಾಗಾದರೆ ಅದನ್ನು ಓಪನ್ ಮಾಡಿ ನಾವೊಂದು ಕೋಡ್ ಕೊಡ್ತೀವಿ. ಆ ಕೋಡಿಂದ ಅವರ ಕಂಟ್ರೋಲ್ಗೆ ಹೋಗುತ್ತೆ ಸ್ನೇಹಿತರೆ, ಅವ್ರ ಆ್ಯಕ್ಸೆಸ್ಗೆ ಹೋಗುತ್ತೆ. ಅವ್ರು ಆ್ಯಕ್ಸೆಸ್ ಮಾಡ್ತಾರೆ ನಿಮ್ಮ ಫೋನ್ನ ಅವರು ಆ್ಯಕ್ಸೆಸ್ ಮಾಡಿಬಿಟ್ಟು ನಿಮ್ಮ ಪರ್ಮಿಷನಿಂದಾನೇ ಆ್ಯಕ್ಸೆಸ್ ಮಾಡ್ತಾರೆ. ಆಮೇಲೆ ನೀವು ಏನಾದರೂ ಒಂದು ನಿಮಿಷ, ನಿಮಗೀಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಅದು ಯಾವ ಥರ ಬರುತ್ತಂತ ಕೋಡು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಲೌ ಕೇಳುತ್ತೆ ಸ್ನೇಹಿತರೆ. ಇದೆಲ್ಲ ಪರ್ಮಿಷನ್ಗಳನ್ನ ಅಲೌ ಮಾಡಿದ ತಕ್ಷಣ ಇಂಡಿಯಾ ಇಂಗ್ಲೀಷ್ ಇದೆ, ಇದೇ ಇರಬೇಕು ನಿಮಗೆ. ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನೆಲ್ಲ ಚೇಂಜ್ ಮಾಡೋಕೆ ಹೋಗಬೇಡಿ. ಇದನ್ನು ಎಕ್ಸೆಪ್ಟ್ ಮಾಡಿ, ಇದನ್ನು ಟಿಕ್ ಮಾಡಿ. Go back to the previous screen. Button. Smart tutor. Cancel. Button. Agree. Button. Call center. ಕಾಲ್ ಸೆಂಟರ್ Cancel. ಇಲ್ಲಿ Button. ಬಂತು ನೋಡಿ ಒಂದು. To use this service, please contact the call center. India, 1847 267 864.
ನೋಡಿ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನಾವು ಕಾಲ್ ಸೆಂಟ್ರಿಗೆ ಫೋನ್ ಮಾಡಬೇಕಾಗುತ್ತೆ ಲೈವ್ಗೆ. ನಾವೀಗ ರೆಕಾರ್ಡ್ ಮಾಡ್ತಿರೋದ್ರಿಂದ ಲೈವ್ ಸೆಕ್ಷನು ಅವ್ರಿಗೆ ಏನೂ ಅರ್ಥ ಆಗೋಲ್ಲ ಸ್ನೇಹಿತರೆ. ನೀವೇನಾದರೂ ಬೇಕು ಅಂತ Cancel button. Call button. ಕಾಲ್ ಮಾಡಿ ಮಾಡ್ಕೋಬೋದು, ಅಥವಾ ಇಲ್ಲಿ ನೀವು ಕಾಲ್ ಮಾಡಿದ ನಂತರ ಒಂದು ಕೋಡ್ ಬರುತ್ತೆ ಅವ್ರ ಕಡೆಯಿಂದ. ನಿಮ್ಗೆ ಒಂದು ಕೋಡ್ ಹೇಳ್ತಾರೆ, ನಿಮ್ಮ ಫೋನ್ನ ಆ್ಯಕ್ಸೆಸ್ ಮಾಡ್ಕೊತಾರೆ ಅವರು ನಿಮ್ಮ ಪರ್ಮಿಷನಿಂದ. ಸರ್ ನಿಮ್ಮ ಫೋನ್ನ ನಮ್ಮ ಆ್ಯಕ್ಸೆಸ್ಗೆ ತೊಗೋಬೋದಾ ಅಂತ ಕೇಳ್ತಾರೆ ಅವರು. ತೊಗೋಬೋದು ಅಂತ ಅನ್ನೋದಾದರೆ ನೀವು ತೊಗೋಬೋದು ಅಂತ ಅನ್ನಲೇಬೇಕು ನೀವು. ಯಾಕಂತಂದರೆ ನಿಮ್ಮ ಫೋನು ಏನೇನು ವರ್ಕ್ ಆಗ್ತಿಲ್ಲ ಅದನ್ನೆಲ್ಲ ಅವರು ವರ್ಕ್ ಮಾಡಿ ಕೊಡ್ತಾರೆ. ಸ್ಯಾಮ್ಸಂಗ್ ಫೋನ್ ಆದರೆ ಒಂದು ಕೋಡ್ ಅನ್ನೋದು ಬರುತ್ತೆ ನಿಮಗೆ. ಕೋಡ್ ಬಂದ ನಂತರ ಅಲ್ಲಿ ನೀವು ಆ ಕೋಡ್ನ ಎಂಟ್ರ್ ಮಾಡಿದ ಮೇಲೆ ಒಂದು 6 ಸಂಖ್ಯೆಯ ಕೋಡ್ ಬರುತ್ತೆ ಸ್ನೇಹಿತರೆ. 6 ಸಂಖ್ಯೆಯ ಕೋಡು 6 ಡಿಜಿಟ್ ಕೋಡ್ನ ನೀವು ಎಂಟ್ರ್ ಮಾಡಿದ ಮೇಲೆ ಅಲ್ಲಿ ಲಾಸ್ಟು ಡನ್ ಅಂತ ಸಿಗುತ್ತೆ. ಡನ್ ಅಂತ ಸಿಕ್ಕ ಮೇಲೆ ಅಲ್ಲಿ ಲಾಸ್ಟು ಅವರು ರಿಮೋಟ್ ಕಂಟ್ರೋಲ್ ಅಂತ ಇರುತ್ತೆ ನಿಮಗೆ. ಡನ್ ಅಥವಾ ಡನ್ ಅಂತ ಡನ್ ಪಕ್ಕದಲ್ಲಿ ರಿಮೋಟ್ ಕಂಟ್ರೋಲ್ ಅಂತ ಇರುತ್ತೆ. ನೀವೆಲ್ಲ ಕೋಡ್ನ ಎಲ್ಲ ಎಂಟ್ರ್ ಮಾಡಿದ ಮೇಲೆ ರಿಮೋಟ್ ಕಂಟ್ರೋಲ್ ಮೂಲಕ ಕ್ಲಿಕ್ ಮಾಡಿದರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಅವ್ರಿಗೆ, ಟೆಕ್ ಎಕ್ಸ್ಪರ್ಟ್ಗೆ, ಸ್ಯಾಮ್ಸಂಗ್ ಕಸ್ಟಮರ್ ಕೇರ್ ಅವ್ರಿಗೆ. ನಿಮ್ಮ ಫೋನ್ ಅನ್ನೋದು ಸ್ಯಾಮ್ಸಂಗ್ ಕೇರ್ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಒಂದು ಓಕೆ ಇರುತ್ತೆ, ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಬಂದು ಅಲ್ಲಿ ಓಕೆ ಅನ್ನೋದು ಇರುತ್ತೆ ಸ್ನೇಹಿತರೆ. ನೀವು ಓಕೆ ಮಾಡಿಬಿಟ್ರೆ ನಿಮ್ಮ ಫೋನ್ ಅನ್ನೋದು ಅವ್ರ ಕಂಟ್ರೋಲ್ಗೆ ಹೋಗುತ್ತೆ. ನಿಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬೇಕು ನೀವು. ಅಲ್ಲಿ ಹೇಳಿದ ಮೇಲೆ ಅವರು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ ಸ್ನೇಹಿತರೆ. ನಿಮಗೇನಾದರೂ ಸ್ಟೋರೇಜು ಏನೋ ಪ್ರಾಬ್ಲಮ್ ಇದೆಯಾ, ಅಥವಾ ಸ್ಟೋರೇಜು ಫೋನ್ ಹ್ಯಾಂಗ್ ಆಗ್ತಾ ಇದೆಯಾ, ನಾವು ಎಷ್ಟೇ ಒಂದು ಸ್ಟೋರೇಜ್ ಕ್ಲೀನ್ ಮಾಡಿದ್ರು ಫೋನ್ ಕ್ಲೀನ್ ಮಾಡಿದ್ರು ಅದೇ ಥರ ಹ್ಯಾಂಗ್ ಆಗ್ತಾ ಇದೆಯಾ ಅಂತಂದರೆ ನೀವು ಫೋನ್ನ ಸ್ಯಾಮ್ಸಂಗ್ ಕಸ್ಟಮರ್ ಕೇರ್ಗೆ ಇಲ್ಲಿ ಫೋನ್ ಮಾಡ್ಬೋದು. ಇಲ್ಲಿ Cancel button. To use this service, please cancel call button. Cancel button. To use this service, please contact the call center. India 1847267864. ನೋಡಿ 1800 407 2674 ಇದಕ್ಕೆ ನೀವು ಫೋನ್ ಮಾಡಿ ಸ್ನೇಹಿತರೆ. ನಾನು ಫೋನ್ ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನಮ್ಮ ಚಾನಲಲ್ಲಿ, ಅಲ್ಲಿಂದ ಕೂಡ ನೀವು ಕಾಲ್ನ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಇಷ್ಟ ಆಗಿತ್ತು ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅನ್ನೋದಾದರೆ ದಯವಿಟ್ಟು ಕಾಮೆಂಟಲ್ಲಿ ಅಥವಾ ಗ್ರೂಪಲ್ಲಿದ್ದವರು ಗ್ರೂಪಲ್ಲಿ ಕೂಡ ಕ್ವೇರಿಗಳನ್ನು ಕೇಳಿ ಸ್ನೇಹಿತರೆ. ಕಾಮೆಂಟ್ ಮಾಡೋರು ಕಾಮೆಂಟ್ ಕೂಡ ಮಾಡಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀವು ನಮ್ಮದೇನು ತಪ್ಪಿದೆ ಅಂತ ನೀವೇನಾದರೂ ಹೇಳಿದ್ರೆ ನಮಗೆ ಇನ್ನೂ ಇಂಪ್ರೂವ್ ಆಗುತ್ತೆ ನಮಗೆ ಈ ವಿಡಿಯೋದಲ್ಲಿ. ಓಕೆ, ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಓಕೆ, ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ. Cancel call button. Call center. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.